ಏನ್ ತನ್ಮಯ ಏನು ತಂದ ಯಾಕೆ ನನ್ಗ ಏನ್ ತಂದೆ ಗೊಂಬೆ ತಂದ ಇಲ್ವಾ ಮತ್ತೆ ತಿಂಡಿ ತಂದ ತಿಂಡಿನೂ ಇಲ್ವಾ ಕ್ಲೂ ಕೊಡ್ತೀಯಾ ಸರಿ ಏನದು ತಿನ್ನೋ ಪದಾರ್ಥ ಅದೇ ಕ್ಲೂ ಕೊಡು ಯಾವ ಥರದ್ದು ತಿನ್ನೋ ಪದಾರ್ಥ ಅದು ಸ್ವೀಟಾ ಅಥವಾ ಫ್ರೂಟಾ ಓ ಫ್ರೂಟಾ ಆ್ಯಪಲಾ ಮತ್ತೆ ಮ್ಯಾಂಗೋ ಜಾಕ್ ಫ್ರೂಟ್ ಪಪಾಯ ಗ್ರೇಪ್ಸ್ ಇನ್ನೇನು ಆಮೇಲೆ ಇನ್ನೇನಿದೆ ವಾಟರ್ ಮೆಲನ್ ಕ್ಲೂ ಕೊಡು ಕ್ಲೂ ಕೊಡು ಎಲ್ಲೋ ಮತ್ತೆ ಬ್ಲ್ಯಾಕ್ ಇರುತ್ತೆ ಎಲ್ಲೋ ಮತ್ತೆ ಎಲ್ಲೋ ಪಪಾಯನೂ ಎಲ್ಲೋ ಇದೆ ಬ್ಲ್ಯಾಕು ಇದೆಯಾ ಚುಕ್ಕಿ ಇರುತ್ತೆ ಬ್ಲ್ಯಾಕ್ ಕಲರ್ ಚುಕ್ಕಿ ರೌಂಡಿಗಿದೆಯಾ ರೌಂಡಿಗಿಲ್ಲ ಮತ್ತೆ ಕಟ್ಟಿ ಥರ ಇದೆಯಂತೆ ಅಪ್ಪ ಎಲ್ಲೋ ಉದ್ದಕ್ಕಿದೆ ಬ್ಲ್ಯಾಕ್ ಡಾಟ್ ಬಾಳೆಹಣ್ಣು ಬಾಳೆಹಣ್ಣು ಆರ್ಟ್ ಥ್ಯಾಂಕ್ ಯು ನನಗೆ ಬಾಳೆಹಣ್ಣು ತಂದಿದ್ದಾನಪ್ಪ ಬಾಯ್ ನೋಡ್ದಾ ನಾನು ಟೀಚರು ನನಗೇನೆ ಇವನು ಕ್ವಶನ್ ಮೇಲೆ ಕ್ವಶನ್ ಕೇಳ್ಬಿಟ್ಟು ನನ್ನಿಂದನೇ ಆನ್ಸರ್ನ ಪಡ್ಕೊಂಡ ಇದು ಎಷ್ಟು ಜಾಣತನ ಗೊತ್ತಾ ಅದೇ ಥರ ಟೀಚರ್ಸ್ ಮಕ್ಕಳ ಹತ್ರ ಏನು ಮಾಡ್ಬೇಕು ಹೇಳು ಏನಾದರೂ ಒಂದು ಆನ್ಸರ್ ಬೇಕು ಅಂದರೆ ಅವ್ರಿಗೆ ಕ್ಲೂ ಕೊಟ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡಿ ಅವರಿಂದನೇ ಆನ್ಸರ್ನ ಎಲಿಸಿಟ್ ಮಾಡಿದ್ರೆ ಖಂಡಿತ ಅವ್ರಿಗೆ ಒಳ್ಳೆ ನಾಲೆಜ್ ಬರುತ್ತೆ. ಹಾಂ ಈಗ ಇವನು ಹೇಗೆ ನನ್ನ ಟೆಸ್ಟ್ ಮಾಡ್ದ ಅದೇ ಥರ ಒಂದು ಪುಟ್ಟ ಹುಡುಗನ ಕತೆ ಹೇಳ್ತೀನಿ, ಚಿಕ್ಕ ಕತೆ ಅದು. ಅದೇನಪ್ಪ ಅಂದರೆ ಒಂದು ಹುಡುಗ ಏನು ಮಾಡ್ದ ಗೊತ್ತಾ, ಅವನು ಟೀಚರನ್ನು ಟೆಸ್ಟ್ ಮಾಡಬೇಕು ಅಂತ ನೋಡ್ದ. ತೋಟದಲ್ಲೆಲ್ಲ ಓಡಾಡ್ಬಿಟ್ಟು ಒಂದು ಚಿಟ್ಟೆ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಬಂದ. ಇದೇ ಥರ ಒಂದು ಚಿಟ್ಟೆ ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ಜೀವ ಇಲ್ಲ ಆಯಿತಾ, ಈ ಚಿಟ್ಟೆ ಬಂದು ನಾನು ಡ್ರಾ ಮಾಡಿರೋದು, ಅದನ್ನು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಕ್ಲೋಸ್ ಮಾಡ್ಕೊಂಡು ಟೀಚರ್ ಹತ್ರ ಬಂದ. ನಮಸ್ತೆ ಟೀಚರ್ ಅಂತ ಹೇಳ್ದ. ಟೀಚರು ತುಂಬ ಖುಷಿ ಪಟ್ಬಿಟ್ಟು ನಮಸ್ತೆ ಏನು ಅಂತ ಹೇಳ್ದ. ನನ್ನ ಕೈಯಲ್ಲಿ ಏನೋ ಇದೆ, ಅದಕ್ಕೆ ಜೀವ ಇದೆಯಾ ಅಥವಾ ಅದು ಸತ್ತೋಗಿದೆಯಾ ಅಂತ ನೀವು ಹೇಳಬೇಕು ಅಂತ ಹೇಳ್ದ. ಆ್ಯಕ್ಚುಲಿ ಆ ಚಿಟ್ಟೆನ ಹಿಡಿಬೇಕಾದ್ರೆ ಆ ಚಿಟ್ಟೆಗೆ ಜೀವ ಇತ್ತು, ಇಟ್ ವಾಸ್ ಅಲೈವ್. ಅವನು ಕೈಯಲ್ಲಿ ಹಿಡ್ಕೊಂಡು ಹೀಗೆ ತಂದ, ಏನು ಮಾಡಿಲ್ಲ, ಸುಮ್ಮನೆ ಹಿಂಗೆ ಹಿಡ್ಕೊಂಡು ಬಂದ, ಅದಕ್ಕೆ ಜೀವ ಇತ್ತು, ಹಿಂಗೆ ತಂದಿದ್ದಾನೆ. ಬಟ್ ಆ ಟೀಚರ್ಗೆ ಗೊತ್ತಿಲ್ಲ ಅದಕ್ಕೆ ಜೀವ ಇದೆಯಾ ಅಥವಾ ಸತ್ತೋಗಿದೆಯಾ ಅಂತ ಟೀಚರ್ಗೆ ಗೊತ್ತಿಲ್ಲ. ಆದರೆ ಇವನು ಬಂದು ಏನಂತ ಕೇಳ್ತಾನೆ ಗೊತ್ತಾ, ಟೀಚರ್ ಇದರಲ್ಲಿ ನನ್ನ ಕೈಯಲ್ಲಿ ಚಿಟ್ಟೆ ಇದೆ, ಆ ಚಿಟ್ಟೆ ಜೀವಂತವಾಗಿದೆಯಾ ಅಥವಾ ಸತ್ತೋಗಿದೆಯಾ ನೀವು ಹೇಳಬೇಕು ಅಂತ ಟೆಸ್ಟ್ ಮಾಡ್ದ. ಈಗ ಟೀಚರ್ ಏನು ಮಾಡಿದ್ರು, ಯೋಚನೆ ಮಾಡಿದ್ರು, ಅಕಸ್ಮಾತ್ ಏನಾದರೂ ನಾನು ಆ ಚಿಟ್ಟೆ ಜೀವಂತವಾಗಿದೆ ಅಂತ ಹೇಳಿದ್ರೆ ಅವನೇನು ಮಾಡ್ಬೋದು, ಹಿಂಗೆ ಪ್ರೆಸ್ ಮಾಡ್ಬೋದು, ಕೈಯನ್ನು ಪ್ರೆಸ್ ಮಾಡಿಬಿಟ್ಟು ಏನು ಮಾಡ್ಬೋದು, ಸಾಯಿಸ್ಬಿಟ್ಬಿಟ್ಟು ಸತ್ತಾಗಿದೆ ನೀವು ಹೇಳಿದ್ದು ತಪ್ಪು ಅಂತ ಹೇಳ್ಬೋದು. ಅಕಸ್ಮಾತಾಗಿ ನಾನು ಆ ಚಿಟ್ಟೆ ಸತ್ತೋಗಿದೆ ಅಂತ ಹೇಳಿದ್ರೆ ಅವನು ಕೈಯನ್ನು ಮೆದುವಾಗಿ ಓಪನ್ ಮಾಡಿಬಿಟ್ಟು ಇಲ್ಲ ಜೀವಂತವಾಗಿದೆ ನೀವು ಹೇಳಿ ತಪ್ಪು ಅಂತ ಹೇಳ್ಬೋದು ಅಲ್ವಾ. ಸೊ ಟೀಚರ್ ಯೋಚನೆ ಮಾಡ್ತಾರೆ ಏನು ಉತ್ತರ ಕೊಡೋದು ಅಂತ. ಆಮೇಲೆ ಕೊನೆಗೆ ಹೇಳ್ತಾರೆ, ಟೀಚರ್ ಅಂದರೆ ಏನು, ಗುರುಗಳು ಅಂದರೆ ಆಯ್ತಾ, ನನ್ನ ಟೀಚರ್ ಆಗಲಿ, ನಿಮ್ಮ ಟೀಚರ್ಸ್ ಆಗಲಿ, ನಿನ್ನ ಟೀಚರ್ ಆಗಲಿ, ನಿಮ್ಮ ಟೀಚರ್ ಆಗಲಿ, ನಿಮ್ಮ ಟೀಚರ್ ಯಾರದೇ ಟೀಚರ್ ಆಗಲಿ, ಆ ಟೀಚರ್ ಸ್ಟೂಡೆಂಟು ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಆದರೆ ಆ ಪ್ರೈಮ್ ಮಿನಿಸ್ಟರ್ ಯಾವತ್ತೂ ಟೀಚರ್ಗೆ ಟೀಚರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೆ ಹೇಳೋದು ಗುರುವೇ ನಮಃ ಅಂತ ಹೇಳಿ. ಈ ಹುಡುಗ ಏನು ಅಂದ್ಕೊಂಡ, ಗುರು ಏನು ಮಹಾ ಅಂದ್ಕೊಂಡ, ಅದಕ್ಕೆ ಬಂದು ಟೆಸ್ಟ್ ಮಾಡ್ದ. ಆಮೇಲೆ ಟೀಚರ್ ಹೇಳಿದ್ರಲ್ಲ, ಅವರು ಸ್ವಲ್ಪ ಏನು ಹೇಳೋದು ಉತ್ತರ ಅಂತ ಹೇಳಿ ಅವ್ರು ಯೋಚನೆ ಮಾಡಿಬಿಟ್ಟು ಏನು ಹೇಳ್ತಾರೆ ಗೊತ್ತಾ, ಉತ್ತರ ಏನು ಹೇಳ್ತಾರೆ ಯಾರಿಗಾದ್ರೂ ಗೊತ್ತಿದೆಯಾ? ಅದಿನ್ನ ಸತ್ತೋಗಿರಲ್ಲ. ಹಾಂ, ನಾನು ಸತ್ತೋಗಿರಲ್ಲ ಅಂದರೆ ಇಲ್ಲ, ಸತ್ತೋಗಿರಲ್ಲ ಅಂದರೆ ಅವನು ಜೀವಂತ ಇರೋ ಚಿಟ್ಟೆ ತೋರಿಸ್ತಾನೆ ಅಂಕಲ್ ಅದನ್ನ ಅದನ್ನ ಸಾಯಿಸಲ್ಲ, ಸಾಯಿಸದೆ ಹಿಂಗೆ ತೋರಿಸ್ತಾನೆ, ಯಾಕಂದ್ರೆ ಕೈ ಒಳಗಿರುತ್ತೆ ಅದು ಇದೆ ಅಂತ ಹೇಳ್ತಾರೆ. ಅದಿದ್ರೂ ಇದ್ರೆ ಅವ್ನು ಸಾಯಿಸ್ತಾನೆ. ಏನು ಹೇಳ್ತಾರೆ ಗೊತ್ತಾ ಗುರುಗಳು, ಟೀಚರ್ ಏನು ಹೇಳ್ತಾರೆ ಗೊತ್ತಾ, ಮೈ ಚೈಲ್ಡ್, ವೆದರ್ ದ ಕ್ರೀಚರ್, ವೆದರ್ ದ ಬಟರ್ಫ್ಲೈ ಈಸ್ ಡೆಡ್ ಆರ್ ಅಲೈವ್, ಇಟ್ ಈಸ್ ಇನ್ ಯೋರ್ ಹ್ಯಾಂಡ್ ಅಂತ ಹೇಳ್ತಾರೆ. ಈ ಚಿಟ್ಟೆ ಸತ್ತಿದೆಯಾ
ಸತ್ತಿದ್ಯಾ ಅಥವಾ ಜೀವಂತವಾಗಿದ್ಯಾ ಅದು ನಿನ್ನ ಕೈಯಲ್ಲಿದೆ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ನಿಮ್ಮ ಟೆಸ್ಟ್ ಇದೆ, ನೀವು ಚೆನ್ನಾಗಿ ಬರಿತೀರೋ, ಒಳ್ಳೆ ಮಾರ್ಕ್ಸ್ ತಗೋತೀರೋ ಅಲ್ವೋ ಅನ್ನೋದು ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿಲ್ಲ. ಆಯ್ತಾ? ನಿಮ್ ಕೈ- ಚೆನ್ನಾಗಿ ಬರಿತೀರಾ? Yes, ma'am. ಶ್ಯೂರ್?